ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ದಂಗಲ್ ವಿಚಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಏನ್ ಚರ್ಚೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ರಿಪೋರ್ಟ್ ಕೈಗೆ ಸಿಕ್ಕಿದ್ರೆ ಏನಾರು ಹೇಳ್ಬಹುದಿತ್ತು. ಸ್ಪಷ್ಟ ನಿರ್ಧಾರ ಬಂದ ನಂತರ ಪ್ರಕ್ರಿಯೆ ನೀಡಿದೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ಜಾತಿ ಗಣತಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು ಎರಡನೇದು ಅವ್ರ ಕ್ಯಾಬಿನೆಟ್ 17ನೇ ತಾರೀಕೇನು ಇಟ್ಟಿದ್ದಾರೆ. ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು. ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು ಎರಡನೇದು ಅವ್ರ ಕ್ಯಾಬಿನೆಟ್ 17ನೇ ತಾರೀಕೇನು ಇಟ್ಟಿದ್ದಾರೆ. ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು. ಜಾತಿ ಗಣತಿ ವಿಚಾರಕ್ಕೆ ಆತುರದ ನಿರ್ಧಾರ ಇಲ್ಲ, ಸಿಎಂ ಹೇಳಿದ್ದಾರೆ. ನಾನು ವರದಿ ನೋಡಿಲ್ಲ ಎಂದ ಡಿಕೆಶಿ. ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು. ಕೆಲವರು ರಾಜಕಾರಣದ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ನಾವು ಮಾಡ್ತೇವೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನೋಡಿಲ್ಲ, ನೋಡ್ಬಿಟ್ಟು ಮಾತಾಡ್ತೀನಿ ಅನ್ನೋದ್ರ ಜೊತೆಗೆ ಕೆಲವರು ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿ ಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಈಗ ಸಿ ಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿ ಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು